ಬೆಳೆಸ್ತಾ ಇದ್ದಾನೆ, ನಮ್ಮನ್ನು ಕಟ್ಟುತ್ತಾ ಇದ್ದಾನೆ. ಪುರಾತನ ಕಾಲದಲ್ಲಿ ಕಟ್ಟುವಂತೆ ಕಟ್ಟುತ್ತೇನೆ, ಕಟ್ಟಿ ಎಬ್ಬಿಸ್ತೇನೆ. ಯಾಕೆ ಅದೆಲ್ಲ ಮಾಡುತ್ತಾನೆ? ನಾವು ಆತನ ಪ್ರಜೆ, ప్రజలు, ಆತನ ಹಿಂಡು, ఆయన మందమనం, ಆತನ ನಮ್ಮ ಕುರುಬನಾಗಿದ್ದಾನೆ, ఆయన మనకు కాపరి ఉన్నారు, ಹಿರಿಯ ಕುರುಬನಾಗಿದ್ದಾನೆ, ನಾವೆಲ್ಲ ಕುರಿಗಳಾಗಿದ್ದೇವೆ. మనమందరం కూడా ఆ మందలో ನೋಡಿ ಬೈಬಲ್ ಅಲ್ಲಿ ನೋಡಿ 100ನೇ ಕೀರ್ತನೆ 3ನೇ ವಾಕ್ಯ. చూడండి బైబిల్లో కీర్తన చూద్దాం. 100ನೇ ಕೀರ್ತನೆ 100వ కీర్తన 3ನೇ ವಾಕ್ಯ. 3వ వచనం. ಆ ವಾಕ್ಯ ಹೇಳ್ತದೆ, ಆತನ ಪ್ರಜೆಗಳು ನಾವು, ಆತನು ನಮ್ಮನ್ನು ಪಾಲಿಸುವವನು, ನಾವು ಆತನ ಹಿಂಡಾಗಿದ್ದೇವೆ, ಪರಿಪಾಲಿಂచే మందగా ఉన్నా, ಆತನು ಹಿಂಡಾಗಿದ್ದೇವೆ. ఆయన మందగా ఉన్నా. ಯಾಕೆ ದೇವ ಈ ಮಟ್ಟಕ್ಕೆ ನಮ್ಮನ್ನು ಮೇಯಿಸಿ ನಡೆಸ್ತಾನೆ? ఎందుకు ಈ ಮಟ್ಟಕ್ಕೆ ప్రభు ನನ್ನನ್ನು ದಾವೀದನು ಹೇಳ್ತಾನೆ 33ನೇ ಕೀರ್ತನೆಯಲ್ಲಿ, దావీదు చెప్తున్నాడు 33వ కీర్తనలో, ಹಸಿರು ಗಾವಲಲ್ಲಿ ನಡೆಸ್ತಾನೆ, పచ్చిక గలమైన నేల మీద